ಮಹಿಳೆಯರ ಸಂಖ್ಯೆ ಭಾಳ ಹೆಚ್ಚು ಉಂಟು. ಅಂದರೆ ಈ ಭಜನೆ ಕಾರ್ಯಕ್ರಮಕ್ಕೆ ಅವರಿದ್ದರೆ ಒಂದು ಭಾಳ ಶೋಭೆ ಬರ್ತದೆ. ಹಾಗೆ ಅವರೆಲ್ಲ ಭಾಳ ಆಸಕ್ತಿಯಿಂದ ಬಂದಿದ್ದಾರೆ. ಮತ್ತು ನಾನು ಯಾವಾಗಲೂ ಕಲ್ಕೂರು ವಿಷಯ ಒಂದೆರಡು ವಾಕ್ಯ ಮಾತಾಡಬೇಕು ಅಂತ ಎಣಿಸೋದು ಆಗೋದಿಲ್ಲ, ಯಾಕೆಂದರೆ ಸಮಯ ಇಲ್ಲ, ಹಾಗೆ ಬಿಟ್ಟು ಹೋಗ್ತದೆ. ಇವತ್ತೀಗ ಪ್ರಾರಂಭದಲ್ಲಿ ಆದ ಕಾರಣ ಒಂದೆರಡು ವಾಕ್ಯ ಅವರ ವಿಷಯ ಹೇಳಬೇಕಾಗ್ತದೆ. ಅದೇ ಮೊನ್ನೆ ಜೋಶಿ ಅವರು ಹೇಳಿದರು, ಅವರ ವಿಷಯ ಪಂಡು ಪ್ರಯೋಜನ ಹೆಚ್ಚಿ ಅಂತ. ಅದೇ ರೀತಿ ಅವರು ಏನು ಮಾಡ್ತಾರೆ ಏನು ಮಾಡೋದಿಲ್ಲ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಸಾಧಾರಣ 1,000 ಜನಕ್ಕೆ ಸನ್ಮಾನ ಆಗಿದೆ. ಮತ್ತು ವಿಶ್ವೇಶ್ವರ ತೀರ್ಥರಂಥ ಮಹಾಮೇಧಾವಿಗಳು ಇದು ನಡೆದಾಡಿದಂಥ ಮನೆ. ಅವರ ಪಟ್ಟದೇವರು ಇಲ್ಲಿ ಎಷ್ಟು ಸಲ ಬಂದಿದ್ದಾರೆ ನನಗೆ ಲೆಕ್ಕ ಇಲ್ಲ, ಅಷ್ಟು ಸಲ ಬಂದಿದ್ದಾರೆ. ಅಷ್ಟಮಠದ ಯತಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ಇವರದ್ದಂದರೆ ಕೃಷ್ಣವೇಷ ಸ್ಪರ್ಧೆ ಇಂಥದ್ದೇ. ನಮಗೆಲ್ಲ ಒಂದು ಸಣ್ಣ ಸಮಾರಂಭ ಇದ್ದರೆ ತಲೆ ಬಿಸಿ ಶುರುವಾಗ್ತದೆ, ಇವರಿಗೆ ಇಲ್ಲದಿದ್ದರೆ ತಲೆ ಬಿಸಿ ಶುರುವಾಗ್ತದೆ. ಅಂಥ ಒಂದು ವ್ಯಕ್ತಿತ್ವ ಇವರದ್ದು. ಕರ್ದಲ್ಲಿಗೆಲ್ಲ ಹೋಗ್ತಾರೆ. ಇವರ ಒಟ್ಟಿಗೆ ನಾನು ತುಂಬ ಹೋಗಿದ್ದೇನೆ. ಸುಳ್ಯಕ್ಕೆ ಹೋಗಿ, ಸುಳ್ಯದಿಂದ ಕಾಸರಗೋಡು, ಕಾಸರಗೋಡಿಂದ ಎಡೆನೀರು ಮಠ, ಎಡೆನೀರು ಮಠದಿಂದ ಉಡುಪಿ, ಉಡುಪಿಯಿಂದ ಮನೆಗೆ. ಅದು ಎಷ್ಟು ಹೊತ್ತು ಆದಿತ್ತು. ಅವರ ಶ್ರೀಮತಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮನೆಯಲ್ಲಿ ಆದರೆ ನಾನು ಊರು ಬಿಟ್ಟು ಹೋಗಬೇಕಾಗಿತ್ತು. ಹಾಗೆ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಇವರಿಗೆ ಸಾಧ್ಯವಾಯಿತು. ಕೆಲವು ಸಲ ಅವರು ನನ್ನನ್ನು ಕರೆಯುವುದು ಎಲ್ಲಿಗೆ, ಅದೊಂದು ಮೂಡುಬಿದ್ರೆಯಲ್ಲಿ ಕಾರ್ಯಕ್ರಮ, ಎಂಥದ್ದು ಅಂತ ಇನ್ನು ಹೋಗಿ ನೋಡಬೇಕು. ಮೂಡುಬಿದ್ರೆ ಅಲ್ಲ, ಅದು ಇನ್ನೂ 10 ಕಿಲೋಮೀಟರ್ ದೂರ ಉಂಟು. ನನಗೆ ತಲೆ ಬಿಸಿ ಆಗೋದು ಬೇಡ ಅಂತ ಮೂಡುಬಿದ್ರೆ ಹೇಳೋದು. ಮೂಡುಬಿದ್ರೆ ಮತ್ತೆ 10 ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮ. ಮತ್ತು ಅದು ಎಂಥ ಕಾರ್ಯಕ್ರಮ ಅಂತ ಇಲ್ಲ, ಇವರಿಗೆ ಮೈಕ್ ಕೊಟ್ಟರು, ಚಟ್ 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 ಮಾತಾಡಿದರು, ತಡೆ ಇಲ್ಲ, ಮಾತಾಡ್ತಾ ಹೋಗ್ತಾರೆ. ಅದೊಂದು ಬಹಳ ದೊಡ್ಡ ಕೆಪಾಸಿಟಿ ಅವರು. ಯಾವ ವಿಷಯವೇ ಇರಲಿ, ಅದು ತುಳಿನಲ್ಲಿ ಇದೇಗೆ ವಿಷಯದಾಯಕ ಅಂದರೆ ನಿಮಗೆ ವಿಷಯ ಯಾಕೆ ಅಂತ ಆದರೆ ಮಾತಾಡುವಂಥ ಒಂದು ಕೆಪಾಸಿಟಿ ಅವರಿಗುಂಟು. ಅದು ಬರಹವೂ ಹಾಗೆ. ಅವರು ಕೆಲವೆಲ್ಲ ಅವರಿಗೆ ಸಮಯ ಇಲ್ಲ ಅಷ್ಟೇ, ಒಳ್ಳೆ ಕನ್ನಡದಲ್ಲಿ ಬರೆಯುತ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. 20 ವರ್ಷ ಸಾಹಿತ್ಯ ಪರಿಷತ್ತಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಮಾಡದ ಕೆಲಸ ಇಲ್ಲ. ಭಾಳ ಅದೊಂದು ತಪಸ್ಸಿನ ಹಾಗೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇವೆ. ಇಂಥ ಕಲ್ಕೂರು ಇಲ್ಲಿ ಈಗ ಮೊನ್ನೆ ಆದದ್ದು ಯಾವುದು, ನಮ್ಮ ಇವರ ಯಾರು ಮೊನ್ನೆ ಆಯ್ತಲ್ಲ, ಮಧ್ವ ಜಯಂತಿ ಆಯಿತು. ಇವತ್ತೀಗ ವಾದಿರಾಜರ ಜಯಂತಿ. ಅದು ಯಾವಾಗ ಆಲೋಚನೆ ಮಾಡ್ತಾರೆ ಗೊತ್ತಿಲ್ಲ. ಬಹುಶಃ ರಾತ್ರಿ ಮಲಗಿದಾಗ ಆಲೋಚನೆ ಅಂತ. ಬೆಳಿಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಆಯಿತು, ಸಂಜೆ 4 ಗಂಟೆಗೆ ಅಂತ. ಅಂಥ ಒಂದು ಒಬ್ಬ ಕಾರ್ಯಕರ್ತ, ಒಂದು ಧಾರ್ಮಿಕ ಕಾರ್ಯಕ್ರಮ. ಇಲ್ಲಿ ಆದಂಥ ಧಾರ್ಮಿಕ ಪುಣ್ಯ ಕಾರ್ಯಗಳಿಗೆ ಕೆಲಸ ಇಲ್ಲ. ಅದೆಲ್ಲ ಅಷ್ಟು ಅಚ್ಚುಕಟ್ಟು. ಈಗ ನಾಳೆ ಒಳಗೆ ಎಂತ ಮಾಡ್ತಾರೆ, ಅಚ್ಚುಕಟ್ಟು ಎಲ್ಲ. ಶ್ರೀವೇಷ ಬರ್ತದೆ, ಏನೋ ಸಾಮಾನ್ಯ ಶ್ರೀವೇಷಗಳು ಎಲ್ಲ ಇದು ಮಳೆಗಾಲದಲ್ಲಿ ಬರ್ತಾರೆ. ಇವರಲ್ಲಿಗೆ ಬಂದಾಗ ಅದಕ್ಕೆ ಭಾಳ ಪ್ರಾಶಸ್ತ್ಯ ಕೊಡ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. ಹೂವು, ಬೇರೆ ಬೇರೆ ಹೂವು, ಆಮೇಲೆ ವೀಳ್ಯ, ಅಡಿಕೆ ವೀಳ್ಯ, ಆಮೇಲೆ ಇನ್ನು ಪಂಚಗಜ್ಜಾಯ, ಇನ್ನು ಹೀಗೆಲ್ಲ ದೀಪ, ಅದನ್ನು ಕೂತ್ಕೊಳ್ಳಿಸುವ ಕ್ರಮ, ಮತ್ತು ಎಲ್ಲರಿಗೂ ಶಾಲು, ಆಮೇಲೆ ಸಂಭಾವನೆ. ಇದು ಯಾರಿಗಾಗಲಿಕ್ಕಿಲ್ಲ, ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ನಮಗೆಲ್ಲ ಹೇಳ್ತಾರೆ ಶ್ರೀವೇಷ ಬರ್ತದೆ ಬನ್ನಿ ಅಂತ. ಹೀಗೆ ಇವರ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಿದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ ಗಣಪತಿ ಮಾಡುವವರಿಗೆ ಸನ್ಮಾನ ಪ್ರತಿ ವರ್ಷವೂ ಮಾಡ್ತಾರೆ. ಅಲ್ಲಿ ಆ ಮಣ್ಣಗುಡ್ಡೆ ಅಲ್ಲಿ ಆದ ಮೇಲೆ ಅಲ್ಲಿ ನಮ್ಮ ಇದು ಉಂಟಲ್ಲ, ಯಾವುದು ಅಲ್ಲಿ ಕಾಸ್ಟ್ ಸ್ಟ್ರೀಟ್, ಅಲ್ಲಿ ಒಬ್ಬರು ಗಣಪತಿ ಮಾಡ್ತಾರೆ. ಅಲ್ಲಿಗೆ ಬರುವುದು, ಅವರಿಗೂ ಸನ್ಮಾನ ಉಂಟು. ಈ ಹೋದ ಸಲ ಹೋಗುವಾಗ ಅವರು ಇಲ್ಲ ಬಂದು ಬಾಗಿಲಾಕಿದ್ದಾರೆ. ಇವರು ಬಿಡಲಿಲ್ಲ, ಹೋಗಿ ಹತ್ತಿರ ಮನೆಯಲ್ಲಿ ಅವರು ಇಲ್ಲ, ಈಗ ಹೋಗಿ ನಿಧನರಾಗಿದ್ದಾರೆ. ಮತ್ತೆ ಶಾಲೆ ಎಲ್ಲ ಮಡಿಸಿ ಒಳಗೆ ಇಟ್ಟು ಬಂದೆವು. ಅಂಥ ಒಂದು ಚಾಕಚಕ್ಯ ಅಂದರೆ ಅಂಥ ಒಂದು ಶಕ್ತಿ ಉಂಟು ಅವರಿಗೆ.
ಅಂಥ ಕೆಲಸಗಳನ್ನೆಲ್ಲ ಮಾಡಿ ಭಾಳ ಜನ ಮನ್ನಾಡಿ. ಎಲ್ಲಿಗೆ ಹೋದ್ರು ಕಲ್ಪುರಿಗೊಂದು 1000 ನಮಸ್ಕಾರ ಸಿಗ್ತದೆ ಅವರೊಟ್ಟಿಗೆ ಹೋಗುವಾಗ. ಅಂದರೆ ಅವರು ಎಲ್ಲರಿಗೂ ಅವ್ರು ಗೊತ್ತು.